ವೆಲ್ಕಮ್ ಬ್ಯಾಕ್ ಟು ಇಸ್ ಸಿಂಪ್ಲಿಫೈಡ್. ಸೊ ಏನಿದು ವಿಡಿಯೋದಲ್ಲಿ ಆದರೆ ಡಿಸ್ಟೆನ್ಸ್ ತೋರಿಸ್ತಾವನಲ್ಲ ಅನ್ಕೊಬೇಡಿ. ಡಿಸ್ಟೆನ್ಸ್ 5 ಅಂತ ತೋರಿಸ್ತಿದೆ. ಓಕೆನಾ? ಇಷ್ಟು 5 ಅಂತ ಹೇಳ್ತಾ ಇದ್ದೆ. ನಾನು ಹೆಂಗೆ ನಂಬೋದು ಇದನ್ನ? ಎಲೆಕ್ಟ್ರಾನಿಕ್ಸ್ ಹೆಂಗೆ ನಂಬೋದು? ಅದೇ ಒಂದು ಬ್ಯೂಟಿ ನೋಡಿ. ಇಲ್ಲೇ ಸ್ಕೇಲ್ ಇಕ್ಕಿದ್ದೀನಿ, ಪ್ರಾಪರ್ 5 ಸೆಂಟಿಮೀಟರು ಪಕ್ಕಾ ವ್ಯಾಲ್ಯೂ. ಬ್ಯೂಟಿ ಆಫ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋ ಇದರಿಂದ ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದಿ ಅಲ್ಟ್ರಾಸೋನಿಕ್ ಸೆನ್ಸಾರ್. ಓಕೆನಾ? ಸೊ ಇವತ್ತಿನ ಮೇನ್ ಗೋಲ್ ಏನಪ್ಪ ಅಂದರೆ, ಅಲ್ಟ್ರಾಸೋನಿಕ್ ಸೆನ್ಸಾರ್ನ ಯೂಸ್ ಮಾಡಿಕೊಂಡು ನಾವು ಈ ಥರ ಆಬ್ಜೆಕ್ಟು ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡಿತೀವಿ. ಓಕೆನಾ? ಅಲ್ಟ್ರಾಸೋನಿಕ್ ಸೆನ್ಸರ್ ಓಕೆ ಅಂದರೆ ಇದು ಏನು ಆ್ಯಕ್ಚುಲಿ ಏನು ನಾವು ಏನು ಟೇಪ್ ಇಲ್ಲ ಏನಿಲ್ಲ ಹೆಂಗೆ ಅಳತೆ ಮಾಡ್ತಿದ್ದೀವಿ, ಅದೇ ಒಂದು ಲಾಜಿಕ್. ಅಲ್ಟ್ರಾಸೋನಿಕ್ ವೇವ್ನ ಯೂಸ್ ಮಾಡಿಕೊಂಡು ನಾವು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡ್ತೀವಿ. ಓಕೆನಾ? ಇದು ನಮ್ಮ ಮೇನ್ ಗೋಲು. ಓಕೆ, ದೆನ್ ಕಮಿಂಗ್ ಟು ದಿ ಕಾಂಪೊನೆಂಟ್ಸ್ ಏನು ಬೇಕು? ಸಿಂಪಲ್ ನೋಡಿ, ಯಾವ ಕಾಂಪೊನೆಂಟ್ ಇಷ್ಟ ಆಗಬೇಕಿಲ್ಲ. ಒಂದು ಸೆನ್ಸರ್ ಮತ್ತು ಜಂಪಿಂಗ್ ವೈರ್ಸು ಆರ್ಡಿನೋ. ಓಕೆನಾ? ದೆನ್ ಬನ್ನಿ ಈಗ ಮೇನ್ ಕನೆಕ್ಷನ್ಸಿಗೆ. ಓಕೆನಾ? ಕನೆಕ್ಷನ್ಸಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿದೆಯಲ್ಲ ಇದು ಎಲೆಕ್ಟ್ರಾನಿಕ್ ಸೆನ್ಸರು, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಣಿಸ್ತಿದೆಯಾ ಸೆನ್ಸರಲ್ಲಿ? VCC, ಟ್ರಿಗರು, ಎಕೋ ಮತ್ತು ಗ್ರೌಂಡು ಏನು ಇರೋದೇ 4 ಪಿನ್. ತುಂಬ ಈಸಿ. ಇನ್ನೊಂದು ಬಿಫೋರ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಟ್ರಾಸೋನಿಕ್ ಸೆನ್ಸರ್ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ನಲ್ಲಿ ಬರೀ ಕಾಂಪೊನೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಅಲ್ಟ್ರಾಸೋನಿಕ್ ಕಾಂಪೊನೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಕ್ಕೆ 2 ಸೆಂಟಿಮೀಟರ್ ಒಳಗಡೆ ಸಿಗೋಲ್ಲ ನಮಗೆ, ಮತ್ತು ಎಷ್ಟು ಇದು ರೇಂಜು, ಮತ್ತು ಯಾವ ರೀತಿ ತುಂಬ ಡೀಪಾಗಿ ಅಲ್ಲೇ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಜಸ್ಟ್ ಇದು ಹೆಂಗೆ ರನ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ? ಮತ್ತು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದ್ದರೆ ಕೇಳಿಸ್ಕೊಳ್ಳಿ, ಸಿಗುತ್ತೆ. ಓಕೆನಾ? ಬನ್ನಿ ಈಗ ಮೇನ್ ಏನಂದರೆ, ಇಲ್ಲಿ ಗ್ರೌಂಡ್ ಇದೆಯಲ್ಲ, ಕನೆಕ್ಷನ್ ಹೆಂಗೆ ಅಂದರೆ ಗ್ರೌಂಡ್ ಟು ಗ್ರೌಂಡ್ ಆರ್ಡಿನೋ. ಇದು ಈ ಕಡೆ ಕೆಳಗಿರೋದೆಲ್ಲ ಆರ್ಡಿನೋ, ಮೇಲಿರೋದೆಲ್ಲ ಅಲ್ಟ್ರಾಸೋನಿಕ್ ಸೆನ್ಸರ್. ಓಕೆನಾ? ಇದು ಎಕೋ ಅಂದರೆ D10ಗೆ ಕನೆಕ್ಟ್ ಮಾಡ್ತೀವಿ. ಟ್ರಿಗರ್ D9ಗೆ ಕನೆಕ್ಟ್ ಮಾಡ್ತೀನಿ. VCC 5 ಕನೆಕ್ಟ್ ಮಾಡ್ತೀನಿ. ಏನಿದೆ ಎಕೋ, ಟ್ರಿಗರ್? ಸಿಂಪಲ್. ಇವೆರಡು ಕಾಣಿಸ್ತಿದೆಯಲ್ಲ, ಇದು ಈ ಥರ. ಇದು ಒಂದು ಸೈಡು ವೇವ್ನ ಕಳಿಸುತ್ತೆ. ಓಕೆನಾ? ಇನ್ನೊಂದು ಸೈಡು ವೇವ್ನ ಇಸ್ಕೊಳುತ್ತೆ. ಈಗ ಇಲ್ಲಿ ಕಳಿಸಿದ ಮೇಲೆ ಇಲ್ಲಿ ವಾಪಸ್ ಬರಬೇಕು ಅಂದರೆ ಏನಾದ್ರು ಒಂದು ಆಬ್ಜೆಕ್ಟ್ ಇರುತ್ತಲ್ಲ ನೋಡಿ, ಹಿಂಗೆ ಆಬ್ಜೆಕ್ಟ್ ಹಿಂಗೆ ನೋಡಿ, ಇಲ್ಲಿ ತೋರಿಸ್ತೀನಿ. ಆಬ್ಜೆಕ್ಟ್ ಇದೆಯಲ್ಲ, ಈ ಕಡೆದು ಕಳಿಸ್ತು. ಓಕೆನಾ? ಇಲ್ಲಿ ಆಬ್ಜೆಕ್ಟ್ ವೇವ್ನ ಕಳಿಸ್ತು, ಅಲ್ಟ್ರಾಸೋನಿಕ್ ವೇವ್ನ. ಏನು ನಮಗೆ ಕಾಣಿಸ್ತಾ ಇಲ್ವಲ್ಲ, ಮತ್ತು ಕೇಳಿಸ್ತಾ ಇಲ್ವಲ್ಲ? ಏಕೆಂದರೆ ನಮ್ಮದು ಮನುಷ್ಯನ ಕೆಪಾಸಿಟಿ ಇರೋದು 20 ಹರ್ಟ್ಸಿಂದ 20 ಕಿಲೋ ಹರ್ಟ್ಸು, ಬಟ್ ಇದು ಕಳಿಸ್ತಿರೋದು 40 ಕಿಲೋ ಹರ್ಟ್ಸು. ಓಕೆನಾ? ಕಳಿಸ್ತು, ಹೊಡಿತು ಇಲ್ಲಿಗೆ, ವೇವು ವಾಪಸ್ ಅಲ್ಲಿಗೆ ಹೋಯಿತು. ಓಕೆನಾ? ಸೊ ಅದೇ ನಮಗೆ ಡಿಸ್ಟೆನ್ಸ್ ಎಷ್ಟಿದೆ? 5. ಅದೇ ತೋರಿಸ್ತಿರೋದು ಎಷ್ಟಿಲ್ಲಿ? 5. ಓಕೆನಾ? ಇದೇ ಪ್ರಾಪರ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಈಗ ಬನ್ನಿ ಮೇನ್ ಟಾಪಿಕ್ಗೆ. ಕನೆಕ್ಷನ್ ಗೊತ್ತಾಯ್ತಲ್ವಾ? ಸೊ ಎಕೋ ಅಂದರೆ ಏನಿಲ್ಲ, ಸಿಂಪಲ್. ಇಸ್ಕೋ ಅಂತ, ಟ್ರಿಗರ್ ಅಂದರೆ ಕಳಿಸು ಅಂತ, ಈ ಥರ ಅರ್ಥ ಮಾಡ್ಕೊಳ್ಳಿ. ದೆನ್ ಈಗ ನಾನು ಏನು ಮೇನು ಪ್ರೋಗ್ರಾಮಿಗೆ ಹೋಗೋಣ. ಇದು ತುಂಬ ಇಲ್ಲಿ ಏನು ಹೇಳೋಂಥದ್ದು ಏನಿಲ್ಲ. ಏನಪ್ಪ ಅಂದರೆ ಇದು ಡಿಸ್ಟೆನ್ಸ್ನ ಡಿವೈಡೆಡ್ ಬೈ 2 ಮಾಡಿ ಮಾಡುತ್ತೆ. ಇದನ್ನು ಡೀಪಾಗಿ ಆ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಮತ್ತೆ ರಿಪೀಟ್ ಮಾಡಲ್ಲ. ಸೊ ಅಲ್ಲಿ ಹೋಗಿ ನೋಡ್ಕೊಂಬಂದು ಆಲ್ಮೋಸ್ಟ್ ಇಲ್ಲಿ ಬಂದಿರೋದ್ರೆ ನೋಡ್ಕೊಂಡೇ ಬಂದಿರ್ತೀರ. ಸೊ ಇದರಲ್ಲಿ ಜಸ್ಟ್ ಸಿಂಪಲ್ ನೋಡ್ಕೊಳ್ಳಿ, ಪ್ರೋಗ್ರಾಮ್ ಏನಿಲ್ಲ. ಅದೇ ಹೇಳಿದೆ, ಯಾವಾಗಲೂ ಸ್ವಲ್ಪ ಕಲ್ತ್ಕೊಂಬಂದಿರಿ, ತುಂಬ ಈಸಿ ಆಗುತ್ತೆ ಇನ್ನು. ಓಕೆನಾ? ಇದು ಪಿನ್ ನಂಬರಿಗೆ ಎಷ್ಟು ಕನೆಕ್ಟ್ ಮಾಡಿದ್ದೀನಿ, 9, 10 ಡಿಫೈನ್ ಮಾಡ್ಕೊಂಡಿದ್ದೀನಿ. ದೆನ್ ಇದು ಸೀರಿಯಲ್ ಬಿ ಅಂದರೆ ಬಾಡ್ ರೇಟು, ಎಷ್ಟು ಸ್ಪೀಡಲ್ಲಿ ರನ್ ಆಗಬೇಕು ಅಂತ. ದೆನ್ ಆ ಪಿನ್ಸಿಗೆ ಕನೆಕ್ಟ್ ಆಗಿರೋದು. ಓಕೆನಾ? ಇದು ಡಿಸ್ಟೆನ್ಸ್ ಮೆಷರ್ ಮಾಡೋದು. ಓಕೆನಾ? ಇದೇ ಏನಿರ್ತದೆ, ಇದು ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ 2 ಏನಕ್ಕೆ ಅಂದರೆ, ಇದು ಏನಾಯ್ತು ಈಗ 5 ಸೆಂಟಿಮೀಟರ್ ಅದಪ್ಪ. ಈ ಕಡೆಗೆ ಹೋಗೋಕ್ಕೆ ವೇವ್ 5, ಮತ್ತೆ ಬರೋಕ್ಕೆ 5, ಏನಾಯಿತು 10 ಆಯಿತು. ಅದಕ್ಕೆ ಡಿವೈಡ್ ಬೈ 2 ಮಾಡ್ತಾಯಿದ್ದೀವಿ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಅಲ್ಟ್ರಾಸೋನಿಕ್ ಸೆನ್ಸರು. ಇದರಲ್ಲಿ ಜಾಸ್ತಿ ಹೇಳೋಂಥದ್ದಿಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ತುಂಬ ಇನ್ನೂ ಸಖತ್ತಾಗಿರುತ್ತೆ. ಓಕೆನಾ? ಇದು ಇನ್ನೂ ಯಾವ್ದಾರು ಕಾಂಪೊನೆಂಟ್ ಇಂಟಿಗ್ರೇಟ್ ಮಾಡಿರಿ, ಲೈಕ್ ಏನು ಗೊತ್ತಾ, ಬಜರ್ ಹಾಕ್ತೀನಿ ಕೊಡಿ. ಓಕೆ, ಈಗ 10 ಸೆಂಟಿಮೀಟರ್ ಒಳಗೆ ಬಂದ ತಕ್ಷಣ ಬಜರ್ ಸೌಂಡ್ ಆಗಲಿ, ಅದೆಲ್ಲ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಬಟ್ ಬಿಗಿನರ್ಸಿಗೆ ಇದೇ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಯಾವುದನ್ನೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಪ್ರೀವಿಯಸ್ ಟಾಪಿಕ್ ರಿವೈಸ್ ಮಾಡಿ. ದಟ್ಸ್ ಇಟ್.